ಒಬ್ಬರು ಮುಖ್ಯಮಂತ್ರಿ ರಾಜ್ಯದ ಒಳಿತಿಗಾಗಿ ಪ್ರಯತ್ನಿಸಿದರೆ ಇನ್ನೊಬ್ಬರು ಮಾಜಿ ಪ್ರಧಾನಮಂತ್ರಿ ಮಕ್ಕಳ ಪ್ರಗತಿಗೆ ಪ್ರಯತ್ನಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ. 3 ವರ್ಷದಲ್ಲಿ ದೇವೇಗೌಡರು ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕ ರಾಜ್ಯದಲ್ಲಿ ಏನೇನಾಗಿದೆ ಅನ್ನೋದರ ಒಂದ್ಸರಿ ನಾನು ಗಮನಿಸಿ ಅದನ್ನು ಹೇಳಿದ್ರೆ ಈ ರಾಜ್ಯದ ಹಿತದೃಷ್ಟಿಯಿಂದ ಅವ್ರು ಯೋಚನೆ ಮಾಡ್ತೀರಿ ನನಗನ್ಸುತ್ತೆ. ಪ್ರತಿದಿನ ಟೀಕೆ, ಆ ಟೀಕೆನೂ ಕೂಡ ಭಾಷೆ ಭಾಳ ದೊಡ್ಡವರು. ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. CBI ಬಗ್ಗೆ ನಮ್ಮ ನಂಬಿಕೆ ಇದ್ದರೆ ಯಾವತ್ತೋ CBI ವಹಿಸ್ಬಿಡ್ತಿದ್ವಿ. CBI ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಹೀಗಾಗಿ ನಾನು ಹೇಳೋದು ಇಷ್ಟೇ, ಸಾಕು 3 ವರ್ಷದಲ್ಲಿ ಬರೀ ಟೀಕೆ ಮಾಡಿದ್ರಿ. ರಾಜ್ಯದ ಜನ ನಮ್ಮ ಜೊತೆಗಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದೀವಿ ನಾವು ಅಂತ ಅಂದ್ಕೊಂಡು ಕೇಂದ್ರ ಸರ್ಕಾರದ ಅನೇಕ ಇಲಾಖೆಗಳು ನಮಗೆ ಪ್ರಶಸ್ತಿಗಳು ಬಂದಿದೆ. ಸೆಂಟ್ರಲ್ ಪ್ಲಾನಿಂಗ್ ಕಮಿಷನರ್ ಹೇಳ್ತಾರೆ ದೇಶದಲ್ಲಿ ಗ್ರಾಮೀಣಾಭಿವೃದ್ಧಿನಲ್ಲಿ 2ನೇ ಸ್ಥಾನ ಪಡೆದಿದೆ ಅಂತ. ಮೊದಲನೇ ಸ್ಥಾನ ಗುಜರಾತ್ಗೆ. ಇದು ಸುಳ್ಳಾಗಾರೆ ಇದನ್ನು ಕಾಂಗ್ರೆಸ್ನವರು JDSನವರು ಹೇಳಬೇಕು. ಅಭಿವೃದ್ಧಿ ಮಾಡಿಲ್ಲ ಹಂಗಾರೆ ಕೇಂದ್ರದ ಪ್ಲಾನಿಂಗ್ ಕಮಿಷನರು ನಮಗೆ ಕೊಡ್ತಾ ಇರೋಂಥ ಸರ್ಟಿಫಿಕೇಟು ಅದು ಸುಳ್ಳು ಅನ್ನೋಂಥ ಮಾತನ್ನು ಅವ್ರು ಹೇಳಬೇಕು. ವಿಧಾನಮಂಡಲದ ಅಧಿವೇಶನ ನಡೆದಾಗ ಒಂದೂ ಡಾಕ್ಯುಮೆಂಟ್ ತೋರಿಸಲ್ಲ. ವಿಧಾನಮಂಡಲ ಅಧಿವೇಶನಕ್ಕೆ ಬಂದರೆ ಗಲಾಟೆ ಮಾಡೋದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸ್ಪೀಕರ್ ಚೇಂಬರ್ ಮೇಲೆ ನುಗ್ತಾರೆ, ಮಾರ್ಷಲ್ ಹೊಡೆಯೋಕ್ಕೆ ಹೋಗ್ತಾರೆ, ಟೇಬಲ್ ಮೇಲೆ ಹತ್ತು ಕುಣಿತಾರೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಒಂದು 20 ವರ್ಷದ ವಿಧಾನಸಭೆಯಲ್ಲಿ ಇದ್ದೀನಿ. ಇಷ್ಟು ಕೀಳು ಮಟ್ಟದ ವಿರೋಧ ಪಕ್ಷ ನಾನು ನೋಡಲೇ ಇಲ್ಲ. ಆಗಿದ್ದಾಯ್ತು, ಯಾಕೆಂದರೆ ಕೇಂದ್ರದ ಸರ್ಕಾರದವರು ನಮಗೆ ಒಪ್ಪಿಗೆ ಕೊಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಎಲ್ಲ ಚುನಾವಣೆಗಳು ನಾವು ಗೆಲ್ತಾ ಇದ್ದೀವಿ. ಯಾಕೆ ಜನ ಗೆಲ್ಲಿಸ್ತಾರೆ? ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತ ಜನ ಗೆಲ್ಲಿಸ್ತಿರ್ಲಿಲ್ಲ. ಹೀಗಾಗಿ ನಾನು ಹಿರಿಯರು ದೇವೇಗೌಡರಾಗಲಿ ಸಿದ್ದರಾಮಯ್ಯನವರ ಬಗ್ಗೆ ಆಗಲಿ ನಾನು ನಿಜಕ್ಕೂ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ರಾಜ್ಯದಲ್ಲಿ ನಾನು ಇಬ್ಬರು ಹೋರಾಟಗಾರರನ್ನ ಮೆಚ್ತೀನಿ. ನಾನು ಒಬ್ಬರು ದೇವೇಗೌಡರನ್ನ, ಇನ್ನೊಬ್ಬರು ಯಡಿಯೂರಪ್ಪನವ್ರನ್ನ. ಇಡೀ ಜೀವನ ಬಿಟ್ಟವರು ರೈತರು ಅಂತ ಯಡಿಯೂರಪ್ಪನವ್ರು ಹೋರಾಟ ಮಾಡಿದರೆ, ಮಕ್ಕಳು ದೇವೇಗೌಡರು ಓಡಾಡ್ತಾರೆ. ಇಷ್ಟು ಬೇರೆ ಇಬ್ಬರಿಗೂ ವ್ಯತ್ಯಾಸ ಏನು ಅಂತಂದರೆ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ, ಇವರು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ. ಯಾಕೆ ಇಡೀ ರಾಜ್ಯದಲ್ಲಿ JDSನ ಒಪ್ತಾ ಇಲ್ಲ? ಸ್ವತಃ ಅವರ ಕುಮಾರಸ್ವಾಮಿಯವರ ರಾಮನಗರ ಲೋಕಸಭಾ ಕ್ಷೇತ್ರ, ಅಲ್ಲಾಗ BJP ಯೋಗೇಶ್ವರ್ ಗೆದ್ದರು. ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ನಿಶ್ಚಯ ಮಾಡ್ಕೊಂಡಿದ್ದೀವಿ. ಅವ್ರು ಎಷ್ಟಾರು ಟೀಕೆ ಮಾಡೋದು ನಮ್ಮ ಲೆಕ್ಕಕ್ಕಿಲ್ಲ. ಮೊದಲನೇ ಸರಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ನಮ್ಮ ಗುರಿ ರಾಜ್ಯದ ಅಭಿವೃದ್ಧಿ. 3 ವರ್ಷದಲ್ಲೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರ ಟೀಕೆಗೆಲ್ಲ ಉತ್ತರ ಕೊಡ್ತಿದ್ದೆ. ಇನ್ಮೇಲೆ ಉತ್ತರನೂ ಕೊಡಬಾರ್ದು ನಾವು ತೀರ್ಮಾನ ಮಾಡಿದ್ವಿ. 2 ವರ್ಷ ನಮ್ಮ ಕೆಲಸ ಮಾಡ್ಕೊತ ಹೋಗಿರೋದು. ಮುಂದಿನ ಚುನಾವಣೆಯಲ್ಲಿ ಒಂದು 150 ಜನ ಪ್ರಾಮಾಣಿಕ ಕಾರ್ಯಕರ್ತರನ್ನ ಚುನಾವಣೆ ಗೆಲ್ಲಿಸಬೇಕು ನಮ್ಮ ಆಸೆ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ, ಆಷಾಢ ಮುಗಿದ್ಮೇಲೆ ಮಾಡ್ತೀವಿ.